ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಬೇಲ್ದಣ್ಣು ಅಂತೀವಲ್ವ, ವುಡ್ ಆ್ಯಪಲ್ಲು, ಅದರಿಂದ ನಾನು ಪಾನಕ ಮತ್ತು ಅದರಿಂದ ಒಂದು ಹಲ್ವ ಮಾಡೋದು ತೋರಿಸ್ತಾ ಇದ್ದೀನಿ. ಸ್ವೀಟ್ ರೆಸಿಪಿ. ಈ ಹಣ್ಣು ಹೆಲ್ತಿಗೆ ತುಂಬ ಒಳ್ಳೆಯದು, ನಿಜವಾಗ್ಲೂ ಸಖತ್ತಾಗಿರುತ್ತೆ ಇದು. ಈ ಹಣ್ಣು ದೇಹಕ್ಕೆ ಫುಲ್ಲು ತಂಪು ಮಾಡುತ್ತೆ. ಈ ಬೇಸಿಗೆ ಟೈಮಲ್ಲೆಲ್ಲ ಇದ್ರ ಪಾನಕ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ಈ ಶ್ರೀರಾಮನವಮಿ ಹಬ್ಬದಲ್ಲೆಲ್ಲ ಇದ್ರ ಪಾನಕ ಮಾಡಿಕೊಡ್ತಾರೆ ಬೇಸಿಗೆ ಟೈಮಲ್ಲಿ, ಚೆನ್ನಾಗಿರುತ್ತೆ. ನಾವು ಮನೆಯಲ್ಲಿ ಆರಾಮಾಗಿ ಈ ಸಮ್ಮರಲ್ಲಿ ಮಾಡ್ಕೊಂಡು ಕುಡಿಬೋದು. ಆಮೇಲೆ ಇದು ತುಂಬ ಹುಳಿ ಇರುತ್ತಲ್ಲ, ಇದು ಒಂದು ಸ್ವೀಟ್ ರೆಸಿಪಿನೂ ಮಾಡ್ಕೋಬೋದು. ಬನ್ನಿ, ಆಗಿದ್ದರೆ ಈ ಎರಡು ರೆಸಿಪಿ ಮಾಡೋದು ತೋರಿಸ್ತೀನಿ ನೋಡಿ. ನಾನಿಲ್ಲಿ ಫಸ್ಟು ಈಗ ಒಂದು ಇದು ಸ್ವೀಟ್ ರೆಸಿಪಿ ತೋರಿಸ್ತಾ ಇರೋದು. ಇದು ಹಲ್ವಾ ಅಂತಲೂ ಹೇಳ್ತಾರೆ, ಬೇಲ್ದಣ್ಣಿಂದು. ಇದನ್ನು ನೋಡಿ, ನಾನು ಇಲ್ಲೊಂದು 3 ಹಣ್ಣು ತೊಗೊಂಡಿದ್ದೀನಿ. ಚೆನ್ನಾಗಿ ಹಣ್ಣಾಗಿರಬೇಕು ಇದು. ಈ ಹಣ್ಣನ್ನು ತಗೊಂಡು ಈ ಥರ ಓಪನ್ ಮಾಡ್ಕೋಬೇಕು. ಫಸ್ಟು ಓಪನ್ ಮಾಡಿಕೊಂಡು ನೋಡಿ, ಈ ಥರ ಎಷ್ಟು ಚೆನ್ನಾಗಿ ಓಪನ್ ಆಗುತ್ತೆ. ಕಲರ್ ಕೂಡ ತುಂಬ ಚೆನ್ನಾಗಿದೆ ಇದು. ಫುಲ್ಲು ಹಣ್ಣಾಗಿರುತ್ತೆ ಇದು. ಈ ಥರದ್ದನ್ನೇ ನಾವು ತೊಗೋಬೇಕು. ತುಂಬ ಸ್ವಲ್ಪ ಕಾಯಿ ಥರ ಇದ್ದರೆ ಅದು ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಹಣ್ಣಾಗಿರಬೇಕು. ಕಲರ್ ಕೂಡ ನೋಡಿ ಚೆನ್ನಾಗಿ ಬರುತ್ತೆ. ಈ ಥರ ಇರಬೇಕು ಇದು, ಹಣ್ಣಾಗಿದ್ದರೆ ಕಲರು. ಎಲ್ಲದನ್ನು ನಾನು ಹಿಂಗೆ ಹೊಡೆದ್ಬಿಟ್ಟು ನೀಟಾಗಿ ಓಪನ್ ಆಗುತ್ತೆ ನೋಡಿ. ಈ ಥರ ಹೊಡೆದು ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡು ಇದರದ್ದೆಲ್ಲ ತಿರುಳನ್ನ ನಾವು ತೆಗೆದು ಇಟ್ಕೋಬೇಕು. ಇದೆಲ್ಲ ಇದು ಹುಳಿನೂ ಇರುತ್ತೆ, ಸ್ವೀಟು ಇರುತ್ತೆ, ಚೆನ್ನಾಗಿರುತ್ತೆ ಇದೊಂದು ಟೇಸ್ಟು. ಬಟ್ ಹೆಲ್ತಿಗೂ ತುಂಬ ಒಳ್ಳೆಯದಲ್ವ. ಅದಕ್ಕೆ ಗ್ಯಾಸ್ಟ್ರಿಕ್ ಇರೋರು ಈ ಹಣ್ಣನ್ನು ಯೂಸ್ ಮಾಡ್ತಾರೆ, ಗ್ಯಾಸ್ಟ್ರಿಕ್ ಆಗೋಲ್ಲ ಅಂತ. ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ನಾನು ಎಲ್ಲ ಹಣ್ಣನ್ನು ಈ ಥರ ಓಪನ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಇದ್ರದ್ದೇನು ಒಳಗಡೆ ಏನು ತಿರುಳಿರುತ್ತಲ್ಲ ಪಲ್ಪು, ಅದನ್ನೆಲ್ಲನೂ ನೀಟಾಗಿ ತೆಗ್ದು ಒಂದು ಬಟ್ಲಲ್ಲಿ ಇಟ್ಕೋಬೇಕು ಕ್ಲೀನಾಗಿ. ಎಲ್ಲದನ್ನು ನೋಡಿ ಎಷ್ಟು ನೀಟಾಗಿ ಬರುತ್ತೆ. ಇದನ್ನೇ ನಾವೆಲ್ಲ ಮಿಕ್ಸಿ ಮಾಡ್ಕೊಂಡ್ಮೇಲೆ ಇದನ್ನೇ ಬೌಲ್ ಥರನೂ ಯೂಸ್ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಇದನ್ನೆಲ್ಲದನ್ನು ನಾನು ಇದೇ ಥರ ತೆಗ್ದು ಒಂದು ಬೌಲಲ್ಲಿ ತೆಗ್ದಿಟ್ಕೊತೀನಿ. ನೀಟಾಗೆ ಬರುತ್ತೆ. ಸ್ವಲ್ಪ ನಾರು ಥರ ಇರುತ್ತೆ, ಬಟ್ ನಾವು ಸ್ವೀಟ್ ಮಾಡ್ಕೊಂಡೋಗಿ ಏನೂ ಅನಿಸಲ್ಲ, ಅದು ನಾವು ಮಾಡ್ಕೋತೀವಲ್ವ. ನೋಡಿ, ಎಲ್ಲ ಒಳಗಡೆ ಪಲ್ಪೆಲ್ಲ ತೆಗೆದು ಇಟ್ಕೊಂಡಿದ್ದೀನಲ್ವ. ಇದನ್ನು ನಾವೀಗ ಒಂದು ಇದಕ್ಕೇನು ಬೇಕು ಅಂದರೆ ಒಂದು ಬಟ್ಲು, ಈಗ ಅದು ಒಳಗಿಂದ ಹಣ್ಣಿಂದ ಆಗಿದೆ ಅಲ್ವ ತಿರುಳು, ಒಂದು ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿ ಪೌಡ್ರು ಮತ್ತು ಸ್ವಲ್ಪ ತುಪ್ಪ ಬೇಕು ಇದಕ್ಕೆ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾನು ಇದು ಹಣ್ಣಿನ ತಿರುಳೆಲ್ಲ ಹಾಕ್ಕೊಂಡು, ಬೆಲ್ಲ ಹಾಕ್ಕೊಂಡು, ಶುಂಠಿ ಪೌಡ್ರನ್ನು ಹಾಕ್ಕೊಂಡು, ಆಮೇಲೆ ನೀಟಾಗಿ ಇದನ್ನ ಮಿಕ್ಸಿ ಮಾಡ್ಕೋಬೇಕು. ನೈಸ್ ಪೇಸ್ಟ್ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬೀಜ ಅದರದ್ದೆಲ್ಲ ಫುಲ್ ನೈಸ್ ಆಗಿಬಿಟ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ. ಹುಳಿ ಸ್ವೀಟು, ಆಮೇಲೆ ಶುಂಠಿದು ಚೆನ್ನಾಗಿರುತ್ತೆ ಫ್ಲೇವರು. ನೋಡಿ, ನಾನು ಅದನ್ನೇ ಬೌಲೇನಿತ್ತಲ್ವ ಬೇಲ್ದಣ್ಣಿದ್ದು, ಅದಕ್ಕೆ ನಾನು ಹಾಕಿ ಇಟ್ಟಿದ್ದೀನಿ. ಅದರಲ್ಲೇ ಸ್ಪೂನ್ ಮಾಡಿಕೊಂಡು ಅದರಿಂದನೇ ತಿನ್ನಕ್ಕೆ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ. ನ್ಯಾಚುರಲಾಗಿ ಟೇಸ್ಟ್ ಕೂಡ ಸಖತ್ತಾಗಿ ಬಂದಿದೆ. ಇವಾಗ ಅದನ್ನೇ ನಾನೇನು ಇನ್ನೂ ಉಳಿದಿತ್ತಲ್ವ, ಒಂದು ತಟ್ಟೆಗೆ ಈ ಥರ ತುಪ್ಪ ಹಚ್ಕೊಂಡ್ಬಿಟ್ಟು, ಅದೇನು ನಾವು ಇನ್ನೂ ಉಳಿದಿದ್ದನ್ನೇನು ಮಿಕ್ಸಿ ಮಾಡ್ಕೊಂಡಿದ್ವಲ್ವ, ಅದನ್ನೆಲ್ಲದನ್ನು ತಟ್ಟೆಗೆ ಹಾಕ್ಬಿಟ್ಟು ನೀಟಾಗಿ ತಟ್ಟೆ ತುಂಬ ಅದನ್ನು ಸ್ಪ್ರೆಡ್ ಮಾಡಬೇಕು. ತಟ್ಟೆ ತುಂಬ ಎಲ್ಲ ಕ್ಲೀನಾಗಿ ಈ ಥರ ಸ್ಪ್ರೆಡ್ ಮಾಡಿ ಮೇಲೆ ನೈಸ್ ಆಗಂಗೆ ಈ ಥರ ಮಾಡಿಡಬೇಕು. ಇದು ಸ್ವಲ್ಪ ಬೆಲ್ಲ ಹಾಕಿರ್ತೀವಲ್ವ, ನೀರು ಹೊಡೆಯುತ್ತೆ. ಸ್ವಲ್ಪ ಟೈಟ್ ಆಗೋವರೆಗೂ ಅದು ಅಂದರೆ ಗಟ್ಟಿಯಾಗುತ್ತೆ. ಅಲ್ಲಿವರೆಗೂ ನಾವು ಅದನ್ನು ಒಂದು ಸ್ವಲ್ಪ ಇಟ್ಬಿಡಬೇಕು. ಒಂದು 4 to 5 hours ಬೇಕು. ಅದು ನೀಟಾಗೆಲ್ಲ ಸೆಟ್ಟಾಗಿ ಗಟ್ಟಿಯಾಗುತ್ತೆ. ಗಟ್ಟಿ ಆದಮೇಲೆ ನಾವು ಆರಾಮಾಗಿ ಪೀಸ್ ಮಾಡ್ಕೋಬೋದು. ನೋಡಿ, ಇದು ನಾವು ಇಮ್ಮಿಡಿಯೇಟಾಗಿ ಆವಾಗಲೇ ತಿನ್ನಬೇಕು ಅಂದರೆ ಆ ಬೌಲಲ್ಲಿ ಹಾಕ್ಕೊಂಡು ತಿನ್ಬೋದು. ಒಂದು 5 hours ತಟ್ಟೆಗೆ ತುಪ್ಪ ಹಚ್ಚಿಬಿಟ್ರೆ ಈ ಥರ ಆಗುತ್ತೆ, ಚೆನ್ನಾಗಿರುತ್ತೆ ಇದು. ಇದನ್ನು ನೋಡಿ, ಈ ಥರ ನೀಟಾಗೆಲ್ಲ ಪೀಸ್ ಕಟ್ ಮಾಡಿಕೊಂಡು ತಟ್ಟೆಗೇನು ತುಪ್ಪ ಹಚ್ಚಿರ್ತೀವಲ್ವ, ಈಸಿಯಾಗಿ ನೋಡಿ ಎದ್ದೇಳುತ್ತೆ ಅದು ತಟ್ಟೆಯಿಂದ. ಏನು ತಟ್ಟೆಗೆ ಹಿಡಿಯಲ್ಲ, ಏನೂ ಇಲ್ಲ, ಚೆನ್ನಾಗಿ ಬರುತ್ತೆ ಪೀಸು. ಸೇಮ್ ನಾವು ಈ ರಾಗಿ ಕೀಲ್ಸು ಹಲ್ವ ಮಾಡ್ತೀವಲ್ವ, ಅದೇ ಥರನೇ ಇದು. ಇನ್ಸ್ಟೆಂಟಾಗಿ ಬೇಲ್ದಣ್ಣಿಂದು ಹಲ್ವ ಇದು. ಏನು ಸ್ಟವ್ ಹಚ್ಚೋಂಗಿಲ್ಲ, ಏನೂ ಇಲ್ಲ, ಆರಾಮಾಗಿ ಮಾಡ್ಕೋಬೋದು. ಆಮೇಲೆ ಟೇಸ್ಟ್ ಕೂಡ ಹುಳಿ ಸ್ವೀಟು ಸಕ್ಕತ್ತಾಗಿರುತ್ತೆ. ಹೆಲ್ತಿಗೂ ತುಂಬ ಒಳ್ಳೆಯದಲ್ವ. ಈಸಿಯಾಗಿ ನಾವು ಈ ಹಣ್ಣಿನ ಸೀಸನ್ನಲ್ಲಿ ಇದನ್ನು ಮಾಡ್ಕೊಂಡು ತಿಂದರೆ ಹೆಲ್ತ್ಗೂ ಒಳ್ಳೆಯದಲ್ವ, ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ. ಆಮೇಲೆ ಟೇಸ್ಟ್ ಕೂಡ ತುಂಬ ಚೆನ್ನಾಗೈತೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಇದು. ಈಸಿಯಾಗಿ ಮಾಡ್ಕೋಬೋದು. ಬರೀ ಹಣ್ಣನ್ನು ತಿನ್ನೋಕ್ಕಾಗಲ್ಲ, ತುಂಬ ಹುಳಿ ಅನಿಸ್ತಾ ಇರುತ್ತೆ ಹಣ್ಣು. ಸ್ವಲ್ಪ ಈ ಥರ ಬೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಆರಾಮಾಗಿ ನಾವು ಈ ಥರ ಕೀಲ್ಸ್ ಮಾಡಿಕೊಂಡು ಪೀಸು ಹಲ್ವ ಥರ ಮಾಡಿಕೊಂಡು ತಿನ್ಬೋದು. ಸೇಮ್ ರಾಗಿ ಕೀಲ್ಸ್ ಥರನೇ ಬಂದಿದೆ ನೋಡಿ. ನೋಡಲಿಕ್ಕೆ ಟೇಸ್ಟ್ ಕೂಡ ಇದು ಬೇಲ್ದಣ್ಣಿಂದು ಟೇಸ್ಟು ಚೆನ್ನಾಗಿರುತ್ತೆ. ಎಲ್ಲದನ್ನು ನೋಡಿ, ಇದೇ ಥರ ನಾನು ಮಾಡಿ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸಾಫ್ಟಾಗಿದೆ, ಗಟ್ಟಿನೂ ಆಗಿದೆ. ಅದು ಅದೇ ಒಂದು 4 to 5 hours ಬಿಟ್ಟರೆ ಸಾಕು. ಈ ಥರ ಆರಾಮಾಗಿ ಮಾಡ್ಕೋಬೋದು.
ಇವಾಗ ನಾನು ಇನ್ನೊಂದು ಬೇಲ್ದಂಡು ತೊಗೊಂಡ್ಬಿಟ್ಟು ಇವಾಗ ಇದನ್ನು ಪಾನಕ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ ಇದನ್ನು ಅಷ್ಟೇ ಒಂದು ಒಡೆದ್ಬಿಟ್ಟು ಓಪನ್ ಮಾಡ್ಕೊಂಡು ಅದ್ರ ಒಳಗಿಂದೆಲ್ಲ ಪಲ್ಪ್ ಎಲ್ಲ ತೆಗೆದು ಅದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ನಾನು. ನೀಟಾಗಿ ಹಾಕ್ಕೊಂಡು ಇದನ್ನು ನಾವು ಕೈಯಿಂದನೇ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ನಾವು ಫ್ರಿಜ್ ವಾಟರ್ ಆದರೂ ಹಾಕ್ಕೋಬೋದು, ಇಲ್ಲ ನಿಮಗೆ ತುಂಬ ತಣ್ಣೀರು ಇಷ್ಟ ಆಗಲ್ಲ, ತಣ್ಣಗಿರೋ ನೀರು ಅಂದರೆ ನಾರ್ಮಲ್ ವಾಟರ್ ಆದ್ರೂ ಹಾಕ್ಕೊಂಡು ಇದಕ್ಕೆ ಒಂದು ಹಣ್ಣಿಗೆ ಅದು ತಿರುಳು ಎಷ್ಟಿರುತ್ತೋ ನೋಡ್ಕೊಂಬಿಟ್ಟು ನೀಟಾಗಿ ಈ ಥರ ಕೈಯಿಂದನೇ ಸ್ಮ್ಯಾಶ್ ಮಾಡಬೇಕು. ಕೈಯಿಂದನೇ ಈ ಥರ ಮಾಡಿದರೆ ಅದರದ್ದೆಲ್ಲ ಮಿಕ್ಸ್ ಆಗುತ್ತೆ ನೀರಲ್ಲಿ. ನೋಡಿ ಈ ಥರ ಎಲ್ಲ ನೀಟಾಗಿ ಮಾಡಿಕೊಂಡು ಒಂದು ಜರಡಿ ಹಿಡ್ಕೊಂಡು ನಾವು ಫಿಲ್ಟ್ರ್ ಮಾಡ್ಕೋಬೇಕು. ಈ ಫಿಲ್ಟ್ರ್ ಮಾಡ್ಕೊಂಡ್ಮೇಲೆ ಮತ್ತೆ ಏನದು ಮೇಲಿಂದ ಇನ್ನೂ ಬರುತ್ತಲ್ಲ, ಇನ್ನೊಂದು ಸರಿ ಇನ್ನೊಂದು ಗ್ಲಾಸ್ ನೀರು ಹಾಕ್ಕೊಂಡು ಒಟ್ಟು ಒಂದು ಹಣ್ಣಿಗೆ ಒಂದು ಮಿನಿಮಮ್ ಅಂದರೆ ಒಂದು 1/2 ಲೀಟರ್ ನೀರು ಬೇಕಾಗುತ್ತೆ. 1/2 ಲೀಟರ್ ಆಗುತ್ತೆ ಜ್ಯೂಸು ಇದರಲ್ಲಿ. ಅದು ನೋಡಿ ತಿರುಳೆಲ್ಲ ಎಷ್ಟು ಚೆನ್ನಾಗಿತ್ತು, ಕಲರ್ ಕೂಡ ನೋಡಿ ಚೇಂಜ್ ಆಗ್ತಾಯಿದೆ. ಇದೇನು ಬೀಜ ಏನಿತ್ತಲ್ವ ಅದೇ ನೋಡಿ ಎಲ್ಲ ವೈಟ್ ಆಗೋ ಥರ ಅದರಲ್ಲಿ ಬರೋ ಹಣ್ಣಿಂದ ಅಂಶ ಬರೋವರೆಗೂ ನಾವು ನೀರು ಹಾಕಿ ಈ ಥರ ಶೋಧಿಸಿ ಇಟ್ಕೋಬೇಕು. ನೋಡಿ ಎಲ್ಲದನ್ನು ನಾನು ಈ ಥರ ಮಾಡಿ ಇಟ್ಕೊಂಡಿದ್ದೀನಲ್ವ. ಇದಕ್ಕೆ ನಾನು ಇವಾಗ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕಿದರೆ ಟೇಸ್ಟ್ ಚೆನ್ನಾಗಿ, ಬೇಲ್ದಣ್ಣಿಗೆ ಬೆಲ್ಲನೂ ಒಳ್ಳೆ ಕಾಂಬಿನೇಷನ್ನು ಆಗುತ್ತೆ, ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಇದು ಪಾನಕ ಎಲ್ಲ. ಶ್ರೀರಾಮನವಮಿ ಹಬ್ಬಕ್ಕೆಲ್ಲ ಅವಾಗೆಲ್ಲ ಸ್ವಲ್ಪ ಸಮ್ಮರ್ ಸ್ಟಾರ್ಟ್ ಆಗಿರುತ್ತೆ ನೋಡಿ, ಇದನ್ನೇ ಮಾಡೋದು. ಸ್ವಲ್ಪ ನಾನು ಏಲಕ್ಕಿ ಪೌಡ್ರ್ ಹಾಕಿದ್ದೀನಿ ಇದಕ್ಕೆ, ಏಲಕ್ಕಿ ಪೌಡ್ರು, ಆಮೇಲೆ ಸ್ವಲ್ಪ ಇದು ಪೆಪ್ಪರ್ ಪೌಡ್ರು, ಮೆಣಸನ್ನ ನಾನು ಪೌಡ್ರು ಮಾಡಿ ಹಾಕ್ದೆ, ಅಂದರೆ ಫುಲ್ ನೈಸ್ ಪೌಡ್ರು ಮಾಡಬಾರ್ದು, ಸ್ವಲ್ಪ ಬಾಯಿಗೆ ಸಿಗಂಗಿರಬೇಕು, ಹಂಗೆ ಸ್ವಲ್ಪ ಕಲ್ಲಿಂದ ಜಜ್ಜಿಬಿಟ್ಟು ನಾನು ಹಾಕಿರೋದು ಮೆಣಸು ಪೌಡ್ರು. ಮತ್ತು ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕ್ಬಿಟ್ಟು ನೀಟಾಗೆಲ್ಲ ಈ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಮತ್ತೆ ಇನ್ನೊಂದು ಸರಿ ಫಿಲ್ಟ್ರ್ ಮಾಡ್ಕೋಬೇಕು. ಇನ್ನೊಂದು ಸರಿ ಈ ಥರ ನೀಟಾಗಿ ಫಿಲ್ಟ್ರ್ ಮಾಡಿಕೊಂಡು ಇದನ್ನು ನಾವು ಫ್ರಿಜ್ ವಾಟ್ರ್ ಹಾಕಲಿಲ್ಲ ಅಂದರೆ ಒಂದು 5 ನಿಮಿಷ ಫ್ರಿಜ್ಜಲ್ಲಿಟ್ಟು ಕುಡಿಬೋದು, ಸಕ್ಕತ್ತಾಗಿರುತ್ತೆ ಟೇಸ್ಟು. ಇಲ್ಲ ನಾನು ಇಲ್ಲಿ ಸ್ವಲ್ಪ ಕೋಲ್ಡ್ ವಾಟ್ರ್ ಯೂಸ್ ಮಾಡಿದ್ದೀನಿ, ಹಂಗಾಗಿ ತಕ್ಷಣ ಕುಡಿಯಲಿಕ್ಕೆ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಈ ಪಾನಕ ಸಕ್ಕತ್ತಾಗಿರುತ್ತೆ. ಆಮೇಲೆ ಹೆಲ್ತಿಗೂ ಒಳ್ಳೆಯದಲ್ವ ಈ ಹಣ್ಣಿಂದು. ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿರುತ್ತೆ. ನೀವು ಈ ಸರಿ ಏನಾದರೂ ಬೇಲ್ದಣ್ಣು ಸಿಕ್ಕಿದರೆ ಈ ಥರ ಒಂದು ಹಲ್ವಾ ಮತ್ತು ಬೇಲ್ದಣ್ಣಿಂದ ಹಲ್ವಾ ಮತ್ತು ಈ ಪಾನಕ ಮಾಡಿಕೊಂಡು ಕುಡಿದು ನೀವು ಒಂದು ಸರಿ ಯಾವ ಥರ ಬಂದಿದೆ ಟೇಸ್ಟು ಅಂತ ರಿಪ್ಲೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.